ಇಲ್ಲ ಅದನ್ನ ತೋರಿಸಿ. ಅದನ್ನ ತೋರಿಸಿ. ಅದು ಇಷ್ಟ ಆಗಿಲ್ಲ. ಇದೆಲ್ಲ ಸಖತ್ತಾಗಿದೆ ಕಣ. ಇದೇಗಿದೆ ಮೋಟು. ಏನ್ ಮಾಡ್ತಿದ್ರಿ ನೀವು? ಚೈನ್ ನಾನು ಮೋಟು ಜೇಬಲ್ ಹಾಕಿದ್ದೀನಿ. ಮೋಟು ಯಾವಾಗ ಹೊರಗಡೆ ಬರ್ತಾನೆ ಅವಾಗ ಅವನ್ನ ತಲಾಶೆ ಮಾಡ್ತಾರೆ. ಅವಾಗ ಅವನ್ ಸಿಕ್ಕಾಕೊಳ್ತಾನೆ. ಅವನ್ ಸಿಕ್ಕಾಕೊಳ್ದೆ ಹೊರಗೆ ಬಂದ್ರೆ ಅವನ್ ಜೇಬಿಂದ ನಾವು ಹಾರ ಎತ್ಕೊಳ್ಳೋಣ. ಪಿಕ್ ಪಾಕೆಟ್ ಮಾಡೋದ್ರಲ್ಲಿ ನಮ್ಮನ್ನ ಮೀರ್ಸೋರು ಯಾರಿದ್ದಾರೆ? ಇದ ವಿಷಯ ಇವಾಗ್ಲೇ ತೋರಿಸ್ತೀನಿ. ಬನ್ನಿ ಬನ್ನಿ ಎಲ್ಲಾರು ಬನ್ನಿ, ನಾನು ಇಲ್ಲಿಂದ ಜಾದೂ ತೋರಿಸ್ತೀನಿ. ಬನ್ನಿ ಬೇಗ ಬನ್ನಿ. ನೋಡಿ ಈ ಹಾರ ನನ್ನ ಜಾದೂಯಿಂದ ಈಗ ಈ ವ್ಯಕ್ತಿಯ ಜೋಬಲ್ ಹೋಗುತ್ತೆ. ನಿಮ್ಮ ಹೆಸರೇನು? ನನ್ನ ಹೆಸರು ಮೋಟು ಅಂತ ಸರ್. ಆಬ್ರಕಡಾಬ್ರಾ ಆಬ್ರಕಡಾಬ್ರಾ ಛೂ. ನೋಡಿ ನನ್ನ ಕೈಯಲ್ಲಿ ಹಾರ ಇಲ್ಲ ಇವಾಗ. ನೋಡಿ ಈಗ ನಿಮ್ ಜೋಬ್ ಚೆಕ್ ಮಾಡಿ. ವಾ ಜಾದೂಗಾರ್ ಸರ್, ಎಂತ ಅದ್ಭುತ ಜಾದೂ ಮಾಡಿದ್ರಿ ತಾವು. ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಸರ್ ನಮ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೀಗೆ ಚಿಕ್ಕ ಪುಟ್ಟ ಜಾದೂನ ಮಾಡ್ತಾ ಇರ್ತೀನಿ. ಇದೇನಿದು? ನನಗನ್ಸುತ್ತೆ ಇನ್ನು ಬೇರೆ ಜ್ಯುವೆಲ್ರಿ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ನಮ್ಮ ನೆಕ್ಲೆಸ್ ನ ಕೌಂಟರ್ ನಲ್ಲಿ ಕೊಟ್ಟಿದ್ದಾನೆ. ಅರೆ ಇದ್ರಲ್ಲಿ ಇದ್ದಿದ್ದಾರ ಕಾಣಿಸ್ತಾ ಇಲ್ಲ. ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿಲ್ಲ. ನನಗನ್ಸುತ್ತೆ ಜಾದೂಗಾರನ್ನೇ ಯಾಮರ್ಸ್ಬಿಟ್ಟು ಆ ಚೈನ್ ತಗೊಂಡೋಗ್ಬಿಟ್ಟಿದ್ದಾನೆ. ಹಿಡ್ಕೊಳ್ಳೋಣ ಮನೆ ಬೇಗ. ಎಲ್ಲೋದವನು? ಎಲ್ಲೋದ? ಅಲ್ಲಿ ಅಲ್ಲಿ ಹಿಡ್ಕೊಳ್ಳೋಣ ಬನ್ನಿ. ಎಲ್ಲ ಅಲ್ಲಿದ್ದಾನೆ, ಹಿಡ್ಕೊಳ್ಳಿ ಅವನ್ನ. ಅರೆ ಬದುಕೆ ಹೋಗ್ತೀಯಾ? ಜಾನ್ ದ ಡಾನ್ ಇದ್ದೀನಿ ನಾನು. ಯಾರ್ ನೀನು? ನೀನು ನಮ್ ನೆಕ್ಲೆಸ್ ನ ವಾಪಸ್ ಕೊಟ್ಬಿಟ್ಟು ಬೇರೆ ನೆಕ್ಲೆಸ್ ಕದ್ದಿದ್ಯಾ? ಇವ್ರನ್ನ ಚಾಲಾಕಿ ಕಳ್ಳ ಅಂತ ಅಂತಾರೆ. ನಿನ್ನ ಅನುಮಾನ ನಿಜವಾಗ್ಲೂ ಸರಿ ಇದೆ. ನಾನೇ ಹಾರಾನ ಕಳ್ತನ ಮಾಡಿದೀನಿ. ಸ್ವಲ್ಪ ಅಲ್ಲಿ ನೋಡು. ಅಲ್ಲಿ ನೋಡಿ, ಎಲ್ರು ಅಲ್ಲೇ ಇದ್ದಾರೆ. ಜಾನು ಅವ್ರ ಜೊತೆ ಇದ್ದಾನೆ. ಅಂದ್ರೆ ಇವರಿಬ್ರು ಮಹಾನ್ ಕಳ್ರೆ. ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಇರ್ಬೇಡಿ ಹಾಗೆ ಹಾಗೆ ಇರ್ಬೇಡಿ. ಹಾಗೆ 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 ಅದು ಮಾಡೋದ್ರಿಂದ ಕಳ್ತನ ಮಾಡಿದ ಹಾಗೆ. ಥ್ಯಾಂಕ್ ಯು ಮೋಟು, ನಿಮ್ಮಿಂದಾಗಿ ನನಗೆ ಈ ನೆಕ್ಲೆಸ್ ವಾಪಸ್ ಸಿಕ್ಕಿದೆ. ಅರೆ ಅವ್ರಿಬ್ರು ಎಸ್ಕೇಪ್ ಆಗ್ಬಿಟ್ರು. ಎಲ್ಲ ನೋಡೋಣ, ನೀನು ಕಳ್ಳ ಇದೆಯಾ, ನಾನು ಕಳ್ಳ ಇದ್ದೀನಿ. ಕಳ್ಳ ಮತ್ತೆ ಕಳ್ಳ ಇಬ್ರು ಅಣ್ಣ ತಮ್ಮ ಇದ್ದಂಗೆ. ಯಾಕೆ ನಾವಿಬ್ರು ಸೇರ್ಕೊಂಡು ಆ ಮೋಟು ಪತ್ಲನ್ನ ಗೂಬೆ ಮಾಡಬಾರ್ದು ಹೇಳು? ಅವರಿಂದಾಗಿ ನನಗೆ ಕಳ್ತನ ಮಾಡಕ್ಕಾಗತ್ತಿಲ್ಲ. ಒಂದೊಂದ್ಸರಿ ಊಟಕ್ಕೂ ದುಡ್ಡು ಇರೋದಿಲ್ಲ ಅಣ್ಣ ನನ್ನ ಹತ್ರ. ಜಾನ್ ನಡಿ, ಈ ವಿಷಯದಲ್ಲಿ ನನ್ನ ಜೊತೆ ಕೈ ಜೋಡಿಸ್ತೀನಿ. ಮೊದಲನೇ ಬಾರಿ ನಾನು ಮೋಟು ಪತ್ಲು ಇಂದ ಕಳ್ತನದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಅವನಿಗೆ ತೋರಿಸ್ತೀನಿ ಸೂಪರ್ ಚಲಾಕಿ ಕಳ್ಳನ ಹತ್ರ ತಲೆಯಲ್ಲಿ ಎಷ್ಟು ಐಡಿಯಾಗಳಿದೆ ಅಂತ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಮೋಟು ಪತ್ಲನ್ನ ಹೇಗ್ ತಗ್ಲಾಕ್ತೀನಿ ಅಂದ್ರೆ ಅವ್ರನ್ನ ಇವಾಗ ಕಾಪಾಡೋರು ಯಾರು? ಏನ್ ಕವಿತೆ ಹೇಳಿದ್ರಿ ನೀವು? ಕವಿತನ ಬಿಡು, ಮತ್ತೆ ಕೆಲ್ಸದ ಬಗ್ಗೆ ನೋಡ. ಹಲೋ ಹಲೋ ಮೋಟು, ಜ್ಯುವೆಲರಿ ಎಕ್ಸಿಬಿಷನ್ ಅಲ್ಲಿ ಕಳತನ ಆಗೋಗಿದೆ. ಲೈಟ್ ಆಫ್ ಆಗಿ 5 ನಿಮಿಷದಲ್ಲಿ ಆ ಕಳತನದಲ್ಲಿ ಆಗೋಗುತ್ತೆ. 5 ನಿಮಿಷದಲ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾನೆ, ಏನು ಉಳಿಸೋದಿಲ್ಲ. ಈ ಮಾತ್ನ ಯಾರಿಗೂ ಹೇಳಕ್ ಹೋಗ್ಬೇಡ ನೀನು. ಓಕೆ ಬಾಯ್. ಖಂಡಿತ ಹೇಳೋದಿಲ್ಲ. ಮೋಟು ಏನೋ ಫೋನಲ್ಲಿ ಯಾರ್ದೋ ಫೋನ್ ಬಂದಿದ್ ಕಣೋ, ಜ್ಯುವೆಲರಿ ಎಕ್ಸಿಬಿಷನ್ ಅಲ್ಲಿ ಲೈಟ್ ಆಫ್ ಆಗೋಗ್ಬಿಡುತ್ತಂತೆ, ಕಳತನ ಆಗೋಗ್ಬಿಡುತ್ತೆ ಅಂತ. ಹಾ
ಏನು ಆ? ಲೈಟ್ ಆಫ್ ಆದ ತಕ್ಷಣ 1 ನಿಮಿಷದಲ್ಲಿ ನೀನ್ ಎಲ್ಲಾ ಚಿನ್ನನು ಎತ್ಕೊಂಡ್ಬಿಟ್ಟು ನೀನ್ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟು ಅವನಿಗೆ ಏನು ಉಳಿಸ್ಬೇಡ ಅಲ್ಲಿ. ಅವನು ಬರೀ ಕೈಯಲ್ಲಿ ಹೋಗ್ಲಿ ಅಲ್ಲಿಂದ. ಅವನು ಲೈಟ್ ಆಫ್ ಆದ್ಮೇಲೆನೆ ಕಳತನ ಮಾಡೋದು. ಅದರಿಂದ ನೀನ್ ಎಲ್ಲಾ ಚಿನ್ನನು ಎತ್ತಿಟ್ಕೊಂಡ್ಬಿಟ್ರೆ ಎಲ್ಲ ಉಳಿಸ್ದಾಗುತ್ತೆ. ಅವನಿಗೆ ಏನೂ ಸಿಗಲ್ಲ. ಸರಿ ಸರಿ ಓಕೆ. ಆದ್ರೆ ಈ ಮಾತನ್ನ ಯಾರಿಗೂ ಹೇಳ್ಬೇಡ. ನಿನ್ ಸ್ನೇಹಿತನಿಗೂ ಕೂಡ, ಗೋಡೆಗೂ ಕೂಡ ಕಿವಿ ಇರುತ್ತೆ. ಅಯ್ಯ ಮೋಟು ಏನಾಯ್ತು? ಏನಿಲ್ಲ ಕಣ ಪತ್ಲು, ಬಾ 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 ಅಲ್ಲಿ ಹೋಗೋಣ. ಎಲ್ಲ ಡೀಟೇಲ್ ಆಗಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಮಾಡು. ಅಯ್ಯೋ ಕರೆಂಟ್ ಹೋಯ್ತು. ಯಾರು ಲೈಟ್ ಹಾಕಿ? ಸಖತ್ ಕಾಸ್ಟ್ಲಿ ಅನ್ಸುತ್ತೆ. ಎಲ್ಲ ಸೇಫ್ ಆಗಿದೆ. ಅರೆ ಈ ಲೈಟು 5 ನಿಮಿಷ ಆದ್ಮೇಲೆ ಬರ್ಬೇಕಾಗಿತ್ತು. ಯಾಕೆ ಮೋಟು 5 ನಿಮಿಷ ಆದ್ಮೇಲೆ ಅದಕ್ಕೆ? ಅರೆ ಅರೆ ಏನಿಲ್ಲ ಕಣ, ಏನಿಲ್ಲ ಏನಿಲ್ಲ. ನಮ್ಮೆಲ್ಲಾ ಚಿನ್ನದ ಒಡವೆನೂ ಕಳ್ತನ ಆಗ್ಬಿಟ್ಟಿದೆ. ಅರೆ ಅರೆ ಇವ್ನ್ ನೋಡಿ, ಇವನ ಹತ್ರ ಒಂದು ಬ್ಯಾಗ್ ಇದೆ. ಆ ಬ್ಯಾಗ್ ಅಲ್ಲಿ ಏನಿದೆ ಚೆಕ್ ಮಾಡಿ ನೋಡಿ. ಹೊಡಿರಿ ಅವನ್ನ, ಕಳ್ತನ ಮಾಡ್ತಾ ಇದ್ದಾನೆ. ಹೊಡಿರಿ ಹೊಡಿರಿ. ಸುಡರಿ, ನಿಮ್ಮೆಲ್ರಿಗೂ ಕಾನೂನು ಮೇಲಾಣೆ, ನಿಮ್ ಮೇಲಾಣೆ. ನಾನು ಇವರಿಬ್ಬರನ್ನು ಜೈಲೊಳಗೆ ಹಾಕ್ತೀನಿ. ತಲೆ ಬಗ್ಗಿಸ್ಕೊಂಡು ಯಾಕೆ ಕೂತಿದಾರ ಚಿಂಗಂ ಸಾರ್? ತಲೆ ಮೇಲೆತ್ ಬಿಡಿ ಸಾರ್. ನಾನು ಏನು ಮಾಡ್ಲಿ? ನೀವಿಬ್ರು ಸೇರ್ಕೊಂಡು ನನ್ನ ತಲೆ ತಗ್ಸಾಗ್ ಮಾಡ್ಬಿಟ್ರಿ. ಎಷ್ಟು ನಾಚಿಕೆ ಆಗ್ತಿದೆ ನನಗೆ. ಮೋಟು, ನೀನ್ ಯಾಕೆ ಕಳ್ತನ ಮಾಡ್ದೆ? ಚಿಂಗಂ ಸಾರ್ ನಮ್ಮನ್ನ ಯಾರೋ ಸಿಕ್ಕಾಕ್ಸಿದಾರೆ ಸಾರ್. ನಮ್ಗೆ ಒಂದು ಕಾಲ್ ಬಂದಿತ್ತು ಸಾರ್. ಇದೆಲ್ಲ ಜಾನು ಮತ್ತೆ ಅವ್ರ ಸ್ನೇಹಿತರು ಕೈವಾಡ ಅನ್ಸುತ್ತೆ ಸರ್. ಪತ್ಲು ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ? ಅಯ್ಯಮ್ಮ, ಕೇಳೋ, ಜಾನ್ ಹತ್ರ ದೊಡ್ಡ ಹಣದ ಖಜಾನೆ ಇದೆ. ಅವನ್ನ ಬಡವ ಅಂತ ತಿಳ್ಕೊಬೇಡ ನೀನು. ಇಷ್ಟ ನಾವ್ ಹೇಳ್ಬೋದು. ಆ ಖಜಾನೆನ ಹುಡುಕ್ಬಿಟ್ಟು ಎಲ್ಲ ಎಸ್ಕೇಪ್ ಮಾಡೋದು ನಿನ್ ಬುದ್ಧಿವಂತಿಕೆ ಸಂಬಂಧಪಟ್ಟಿದ್ದು. ನಮ್ ಕಮಿಷನ್ ಎಷ್ಟು ಗೊತ್ತಾ? 20% ಅಷ್ಟೇನೆ. ಹಾಗಾದ್ರೆ ಇವ್ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ನಾ? ಆಯ್ತು, ನೀವು ಸುಮ್ಮನೆ ಇರಿ, ನಾನೆಲ್ಲ ನೋಡ್ಕೋತೀನಿ. ನಾವೆಲ್ಲ ಸೇರ್ಕೊಂಡೇ ಕಳತನ ಮಾಡೋಣ. ಆದ್ರೆ ಕಳತನ ಮಾಡಿದ್ದನ್ನ ಬಚ್ಚಿಡೋದು ಎಲ್ಲಿ? ಅದನ್ನ ಹೇಳು. ಅರೆ ಇಲ್ಲೇ ಕೆಳಗಡೆ ಭೂಮಿ ಒಳಗಡೆ ಇಡ್ಬೇಕು ಅಷ್ಟೇನೆ. ಬಾಸ್ ಕೂಡ ಎಲ್ಲಾನು ಇಲ್ಲೇ ಕಳ್ತನ ಮಾಲ್ ಬಚ್ಚಿಡೋದು. ಓಕೆ, ಥ್ಯಾಂಕ್ ಯು. ಇವಾಗ ಮಲ್ಕೊಂಬಿಡು. ನನ್ನ ಚಿಂತೆ ಇವಾಗ ದೂರ ಆಯ್ತು. ಯಾರಡದು? ಹಲೋ, ಕಳ್ಳನ ಮನೇಲಿ ಕಳ್ತನ ಆಗೋಗ್ಬಿಟ್ಟಿದೆ. ಏನು? ನನ್ ಮನೇಲಿ ಕಳ್ತನ ಆಗಿದೆನಾ? ನನ್ ಮನೇಲಿ ಕಳ್ತನ ನೋಡ್ತೀನಿ. ಬಾಬಾ, ಇದೇನಾಗಿದೆ? ನಾನ್ ಬರ್ಬಾದ್ ಆಗೋಗ್ಬಿಟ್ಟೆ. ನಾನ್ ಬರ್ಬಾದಾದೆ. ಮೋಸ್ಗಾರ ಕಳ್ಳನ್ ಮನೇಲಿ ಕಳ್ತನನಾ? ಇದು ಕಳ್ತನ ಮಾಡಿದ್ದೆ ಅಲ್ವಾ? ಅದನ್ನ ನಾನ್ ಕದ್ರೆ ತಪ್ಪೇನಿದೆ? ನನ್ ಮಾಲ್ನೆ ಕಳ್ತನ ಮಾಡ್ಬಿಟ್ಟು ಮತ್ತೇನಂತ ಹೇಳ್ತೀಯಾ? ತೋರಿಸ್ತೀನಿ. ನನ್ ಮಾಲೆ ಕಳ್ರು ಅಂಟು ಮುಂದಿದ್ದಂಗೆ ನೀವೇ ಜಗಳ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ನಿಮ್ ಮಾಲ್ನ ಸರಿಯಾಗಿ ಹಂಚ್ಕೊಂಬಿಡಿ. ಹಾ, ಇದು ಕರೆಕ್ಟ್ ಆಗಿ ಹೇಳಿ. ನೀವಿಬ್ರು ತುಂಬಾ ತಿಳಿದಿದ್ದವ್ರು ಅನ್ಸುತ್ತೆ. ಅರೆ ಯಾಕೆ ಹಂಚ್ಬೇಕು? ಇದು ನನ್ ಮಾಲಿದೆ. ಅರೆ ಜಾನ್, ನಿನ್ ವಸ್ತುನ ಆ ಕಳ್ಳ ಕಳ್ತನ ಮಾಡಿದ್ರೆ ಅವನಿಗೆ ಸೇರಿದ್ದು ತಾನೇ ಅವೆಲ್ಲ. ನೋಡಿ, ವ್ಯಾನಲ್ಲಿ ಕೂತ್ಕೊಂಡು ಆರಾಮಾಗಿ ಡಿವೈಡ್ ಮಾಡ್ಕೊಂಬಿಡೋಣ.
ಹಾ ಅದು ಸರಿಯಾಗಿರುತ್ತೆ. ವ್ಯಾನ್ ಅಲ್ಲಿಲ್ಲ ವ್ಯಾನ್ ಒಳಗಡೆ ನನ್ನ ಬರೀ ಇಬ್ರು ಮಾತ್ರ ಕರ್ಕೊಂಡು ಹೋಗೋದು. ಮತ್ತೆ ಇವರಿಬ್ರು ಅವ್ರು ಹಾಗೇನೆ ಕಾಣ್ತಾ ಇದಾರೆ. ಇವರಿಬ್ರು ಮೋಟು ಪತ್ಲು ಅಲ್ಲ ತಾನೆ? ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳ್ದೆ ಜಾನ್. ಬಾಬಾ. ನಮ್ಮನ್ನ ಬಿಟ್ಬಿಡಪ್ಪ, ನಮ್ಮನ್ನ ಕೊಡ್ತಿದ್ಯಾ ನೀನು, ನನ್ನ ಹೊರಗಡೆ ಇನ್ಮೇಲೆ ಕರ್ಕೊಂಡ್ ಹೋಗಲ್ಲ, ನನ್ನನ್ನ ಬಿಟ್ಬಿಡು. ಅಲ್ಲ ನೀವಿಬ್ರು ಏನ್ ಅನ್ಕೊಂಬಿಟ್ಟಿದಾರ? ನಿಮ್ಮಿಬ್ರಿಗೆ ತಲೆ ಇರೋದು ಅಂತಾರ? ನಾವು ಯಾರಿಗೇನು ಕಮ್ಮಿ ಇಲ್ಲ. ನೀವು ನಮಗೆ ಯಾಮರ್ಸಿದ್ದಕ್ಕೆ ಬರೀ ಒಂದ್ ಚಿಕ್ಕ ಶಿಕ್ಷೆ ಅಷ್ಟೇ ನಿಮ್ಗೆ. ಆದ್ರೆ ನಿಮ್ಗೆ ಸಖತ್ತಾಗಿ ಶಿಕ್ಷೆ ಕೊಡೋದು ನಮ್ ಚಿಂಗಂ ಸರ್. ಏಯ್, ಈ ಚಿಂಗಂ ಕೈಯಿಂದ ಬಚ್ಚೋವಾಗೋದು ಏನ್ ಸಾಧ್ಯವಲ್ಲ. ನಡೀರಿ, ಈ ವ್ಯಾನ್ ಅಲ್ಲಿ ಕೂತ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗೋಣ. ಹಿಡಿದೋ ವ್ಯಾನಲ್ಲಿ ಬೇಡ. Watch India's largest kids library only on Jio Hotstar. Download the app now.